ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಮದುವೆ ಅಂದ್ರೇನೆ ಒಂದು ದೊಡ್ಡ ಸಂಭ್ರಮ. ಈ ಸಂಭ್ರಮದಲ್ಲಿ ಎಲ್ಲರೂ ತುಂಬಾ ಖುಷಿಯಾಗಿ ಪಾಲ್ಗೊಳ್ತಾರೆ. ಆದ್ರೆ ಹೀಗೆ ಖುಷಿಯಾಗಿರುವಾಗಲೇ ಕೆಲವೊಂದು ಫನ್ನಿ ಇನ್ಸಿಡೆಂಟ್ಸ್ ನಡೆದು ಬಿಡುತ್ತವೆ. ಅಂತಹ ಮದುವೆಯಲ್ಲಿ ನಡೆದ ಕೆಲವೊಂದು ಫನ್ನಿ ಇನ್ಸಿಡೆಂಟ್ಸ್ ನ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಇದರಿಂದ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಮದುವೆಯಲ್ಲಿ ಪೂಜಾರಿಗೆ ಎಷ್ಟು ಡಿಮ್ಯಾಂಡ್ ಇರುತ್ತೋ ಅಷ್ಟೇ ಡಿಮ್ಯಾಂಡ್ ಫೋಟೋಗ್ರಾಫರ್ಸ್ಗೂ ಇರುತ್ತೆ. ಇವರ ಟ್ಯಾಲೆಂಟ್ ತೋರಿಸದೇ ಇದ್ರೆ ಮತ್ತೊಂದು ಮದುವೆಯಲ್ಲಿ ಆರ್ಡರ್ ಸಿಗೋದಿಲ್ಲ ಅಂತ ಏನೋ ಇಲ್ಲಿ ರೌಂಡ್ ಆಗಿ ತಿರುಗುತ್ತಿರುವ ವಧುವರನ ಸಿನಿಮ್ಯಾಟಿಕ್ ಶೂಟ್ಗೋಸ್ಕರ ಈ ಫೋಟೋಗ್ರಾಫರ್ ಬೆಡ್ಶೀಟ್ ಮೇಲೆ ಮಲ್ಕೊಂಡು ಹಿಂದೆಯಿಂದ ಮತ್ತೊಬ್ಬ ವ್ಯಕ್ತಿ ಎಳಿತಾ ಇರುವಾಗ ಅವರನ್ನ ಶೂಟ್ ಮಾಡ್ತಾನೆ. ನಿಜವಾಗ್ಲೂ ಈತನ ಡೆಡಿಕೇಶನ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇನ್ನು ಈ ವಿಡಿಯೋದಲ್ಲಿನ ಫೋಟೋಗ್ರಾಫರ್ ಆದ್ರೆ ಡಿಫರೆಂಟ್ ಆಂಗಲ್ ಇಂದ ಫೋಟೋಸ್ ತೆಗೆದು ವಾವಾ ಅನ್ನಿಸ್ತಾನೆ. ವಧುವರರ ಫೋಟೋಸ್ ತೆಗೆಯಲು ಈ ಪುಣ್ಯಾತ್ಮ ಇಲ್ಲಿ ನಿಂತಿರೋ ವ್ಯಕ್ತಿಯ ಕಾಲಿನ ಮಧ್ಯದಲ್ಲಿ ಕ್ಯಾಮ್ರಾ ಇಟ್ಟು ಟಕ ಅಂತ ಫೋಟೋಸ್ ತೆಗಿತಾನೆ. ಆದ್ರೆ ಮೇಲಿರೋ ಅಣ್ಣ ಅಪ್ಪಿ ತಪ್ಪಿ ಆ ಟೈಮಲ್ಲಿ ಬಾಂಬ್ ಏನಾದ್ರೂ ಬಿಟ್ರೆ ಈ ಪುಣ್ಯಾತ್ಮನ ಮುಖ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೂ ಕೆಲಸಕ್ಕೆ ಬರೋದಿಲ್ಲ. ಮದುವೆಯಲ್ಲಿ ವಧುವರನಿಗೆ ಫ್ಯಾನ್ಸ್ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಎಣ್ಣೆ ಪ್ರಿಯರಿಗೆ ಮಾತ್ರ ತುಂಬಾ ಡೈ ಹಾರ್ಡ್ ಫ್ಯಾನ್ಸ್ ಇರ್ತಾರೆ. ಯಾಕಂದ್ರೆ ಒಂದ್ಸಲ ಇಲ್ಲಿ ನೋಡಿ, ಈ ಎಣ್ಣೆ ಪ್ರಿಯನ ಫ್ಯಾನ್ಸ್ ಬೈಕ್ ಇಂದ ಕೆಳಗಡೆ ಇಳಿಯೋದಕ್ಕೂ ಬಿಡದೆ ಆತ ಬೈಕ್ ಮೇಲೆ ಇರುವಾಗಲೇ ಬೈಕ್ ನ ಮೇಲೆ ಕೆತ್ತಿ ಬೈಕ್ ಮೇಲೆನೆ ಕುಣಿಸ್ತಾರೆ. ಇನ್ನು ಇವರನ್ನ ಇನ್ಸ್ಪೈರ್ ಆಗಿ ತೆಗೆದುಕೊಂಡ ಈ ಮದುಮಗನ ತುಂಟ ಸ್ನೇಹಿತರು ಕುದುರೆ ಸಮೇತ ಮೇಲಕ್ಕೆತ್ತಿ ತಿರುಗಿಸಿ ಸುಸ್ತು ಮಾಡ್ತಾರೆ. ಎತ್ತೋದೇನೋ ಸರಿಯಾಗೇ ಎತ್ತಿದ್ರು. ಒಂದು ವೇಳೆ ಅಪ್ಪಿ ತಪ್ಪಿ ಕೆಳಗಡೆ ಬಿದ್ದಿದ್ರೆ ಮದುಮಗ ಮದುವೆ ದಿನಾನೇ ಆಸ್ಪತ್ರೆ ಪಾಲಾಗ್ತಿದ್ದ. ಇಲ್ಲಿ ನೋಡಿ, ಈ ಅಕ್ಕ ಮದುವೆಗೋಸ್ಕರ ಬಂದಿದ್ದಾಳೋ ಅಥವಾ ತನ್ನ ಪ್ರತಾಪ ತೋರಿಸಲು ಬಂದಿದ್ದಾಳೋ ಏನೋ ಗೊತ್ತಿಲ್ಲ. ಈಕೆ ನಾಗಿನ್ ಡ್ಯಾನ್ಸ್ ನ ತುಂಬಾ ಡೇಂಜರ್ ಆಗಿ ಮಾಡ್ತಿದ್ದಾಳೆ. ಈಕೆ ಮಾಡ್ತಿರೋ ನಾಗಿನ್ ಡ್ಯಾನ್ಸ್ ನ ನಾಗರ ಹಾವುಗಳೇನಾದ್ರೂ ನೋಡಿದ್ರೆ ನಿಜವಾಗ್ಲೂ ಅವು ಊರ್ ಬಿಟ್ಟು ಹೋಗಿ ಬಿಡ್ತವೆ. ಇಲ್ಲಿ ಸ್ಟೇಜ್ ಮೇಲಿರೋ ವಧುವರನ ಹಾಗೂ ಬಂಧು ಮಿತ್ರರ ಫೋಟೋಸ್ ತೆಗೆದು ಈ ಕ್ಯಾಮ್ರಾಮನ್ಗೆ ಬೋರ್ ಆಗಿದೆಯೇನೋ ಪಾಪ. ಬೋರ್ ಆಗದೆ ಇರ್ಲಿ ಅಂತ ಬೋರಿಂಗ್ ನ ಯಾವ ರೀತಿ ಬಳಸ್ಕೊಳ್ತಿದ್ದಾನೆ ನೋಡಿ. ಈ ವರನಿಗೆ ಪಶು ಸಂಗೋಪನೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ ಅನುಭವ ಇದೆಯೇನೋ ಗೊತ್ತಿಲ್ಲ, ಆದ್ರೆ ಆ ಅನುಭವವನ್ನ ಇಲ್ಲಿ ಉಪಯೋಗಿಸ್ತಿದ್ದಾನೆ. ಯಾಕಂದ್ರೆ ನೀವೇ ನೋಡಿ, ವಧು ತಿನ್ನಿಸಿದ ಮಿಠಾಯಿನ ತಿಂದ ಮೇಲೆ ಈತ ಕೂಡ ಮಿಠಾಯಿ ತಿನ್ನಿಸ್ತಾನೆ. ಆದ್ರೆ ಆ ಮಿಠಾಯಿ ಕೆಳಗಡೆ ಬಿದ್ದಿದ್ರಿಂದ ಮತ್ತೆ ಆ ಮಿಠಾಯಿನ ತಗೊಂಡು ದನದ ಬಾಯಲ್ಲಿ ಔಷಧಿ ಹಾಕದಂತೆ ವಧುವಿನ ಬಾಯಲ್ಲಿ ಮಿಠಾಯಿ ಕುಕ್ಕಿಸಿ ಬಿಡ್ತಾನೆ. ಆದ್ರೆ ಈತನ ಚೇಷ್ಟೆಗೆ ಬೇಸತ್ತ ಮೇಡಮ್, ನೀನು ಬೇಡ, ನಿನ್ ಜೊತೆ ಮದುವೆನೂ ಬೇಡ ಅಂತ ಸ್ಟೇಜ್ ಇಂದ ಇಳಿದು ಓಡೋಗಿ ಬಿಡ್ತಾಳೆ. ಇಲ್ಲಿ ನೋಡಿ, ಈ ಮಹಾನುಭಾವರು ಎಣ್ಣೆ ಏಟಿಗೆ ರಸ್ತೆ ಮೇಲೇನೆ ಕಾಲುವೆ ತೋಡಲು ಮುಂದಾಗಿದ್ದಾರೆ. ಮದುವೆ ನೋಡಲು ಬಂದ ಜನರಿಗೆ ಇವರು ಎಬ್ಬಿಸ್ತಿರೋ ಧೂಳಿಂದ ಉಸಿರಾಡದೇನೆ ಹೋಗಬಹುದು ಪಾಪ. ಇವರು ಎಣ್ಣೆ ಮತ್ತು ಇಳಿಯೋವರೆಗೂ ನಿಲ್ಸೋ ತರ ಕಾಣಿಸ್ತಿಲ್ಲ. ವಧುವರ ಫೋಟೋ ತೆಗೆಸಿಕೊಳ್ಳೋ ಸ್ಟೇಜ್ ಮೇಲೆ ಹತ್ತಿ ಬಾಡಿ ಬಿಲ್ಡಿಂಗ್ ನಿಂದ ಬಿಲ್ಡಪ್ ಕೊಡ್ತಿರೋ ಈ ಅಣ್ಣನನ್ನ ನೋಡಿ. ಈತ ತನ್ನ ಬಾಡಿನ ಸ್ಟೇಜ್ ಕೆಳಗಿರೋ ಜನರಿಗೆ ತೋರಿಸದೆ ನೇರವಾಗಿ ಸ್ಟೇಜ್ ಮೇಲೆ ಹತ್ತಿ ವಧುವಿನ ಮುಂದೆನೆ ಎದೆ ಉಬ್ಬಿಸಿ ತನ್ನ ಮಜಲ್ಸ್ ಇಂದ ಮಜಾಕ್ ಮಾಡ್ತಾನೆ. ಆದ್ರೆ ಅಲ್ಲಿರೋ ವರನನ್ನ ನೋಡಿ, ಯಾರೋ ನಿನ್ನನ್ನ ಮೇಲೆ ಕಳಿಸಿದ್ದು ಅನ್ನೋ ಹಾಗೆ ತುಂಬಾ ಕೋಪದಿಂದ ನೋಡ್ತಿದ್ದಾನೆ. ಆದ್ರೂ ಕಟ್ಟುಮಸ್ತಾದ ದೇಹ ಇದ್ರೆ ಜಿಮ್ ನಲ್ಲಿ ತೋರಿಸ್ಬೇಕು, ಇಲ್ಲ ಹೊರಗಡೆ ತೋರಿಸ್ಬೇಕು. ವಧುಗೋಸ್ಕರನೇ ಬೆಳೆಸಿದಂತೆ ಹೀಗೆಲ್ಲ ಮದುವೆಯಲ್ಲಿ ಬಂದು ತೋರಿಸಿದ್ರೆ ಯಾರಿಗಾದ್ರೂ ಉರಿಯುತ್ತೆ ಅಲ್ವಾ? ಮದುವೆಗಳಲ್ಲಿ ಸ್ನೇಹಿತರು ಮಾಡೋ ಮಸ್ತಿ ಮಜಾ ನೆಕ್ಸ್ಟ್ ಲೆವೆಲ್ ಅಲ್ಲಿರುತ್ತೆ. ಇವರ ಚೇಷ್ಟೆಗಳು ಎಲ್ಲರನ್ನೂ ನಗಿಸಿ ಬಿಡ್ತವೆ. ಅದೇ ರೀತಿ ಇಲ್ಲಿ ಕೂಡ ಸ್ನೇಹಿತರು ತಮ್ಮ ಪ್ರತಾಪವನ್ನ ತೋರಿಸ್ತಾರೆ. ವಧುವರರು ತುಂಬಾ ರೊಮ್ಯಾಂಟಿಕ್ ಆಗಿ ಕೇಕ್ ನ ಚಾಕುವಿನಿಂದ ಕಟ್ ಮಾಡ್ತಾ ಇರ್ತಾರೆ. ಆದ್ರೆ ಕೇಕ್ ಮಾತ್ರ ಬಾಂಬ್ ಬ್ಲಾಸ್ಟ್ ಆದಂತೆ ಬ್ಲಾಸ್ಟ್ ಆಗುತ್ತೆ ನೋಡಿ. ಇಲ್ಲಿರೋ ವರ ಎಡಗೈಯಿಂದ ವಧುವಿಗೆ ಲಡ್ಡು ತಿನ್ನಿಸ್ತಾನೆ. ಆದ್ರೆ ಟಾಯ್ಲೆಟ್ಗೆ ಬಳಸೋ ಕೈಯಿಂದ ತಿನ್ನಿಸ್ತೀಯಾ ಅಂತ ಮೇಡಮ್ ಲಡ್ಡೂನ ತಗೊಂಡು ಕಿಲೋಮೀಟರ್ ದೂರ ಬಿಸಾಡ್ಬಿಡ್ತಾಳೆ. ಇನ್ನು ವಧು ಗ್ಲಾಸ್ ಇಂದ ವರನಿಗೆ ನೀರು ಕುಡಿಸಲು ಹೋಗ್ತಾಳೆ.
ಆದ್ರೆ ನಮ್ಮವನೇನು ಕಡಿಮೆನಾ, ಮೊದಲೇ ನಮ್ಮವನಿಗೆ ಮರ್ಯಾದೆ ಹೋಗಿರೋದ್ರಿಂದ ನಾನು ಕುಡಿಯಲ್ಲ ಅಂತ ಹೇಳ್ತಾನೆ. ಇದರಿಂದ ಪಿತ್ತ ನೆತ್ತಿಗೇರಿಸಿಕೊಂಡ ಮೇಡಮ್ ಗ್ಲಾಸ್ನ ಕೂಡ ಕಿಲೋಮೀಟರ್ ದೂರ ಬಿಸಾಡ್ತಾಳೆ. ಇಷ್ಟೊಂದು ಕೋಪಿಷ್ಟಳೊಂದಿಗೆ ನಮ್ಮವನು ಹೇಗೆ ಸಂಸಾರ ಮಾಡ್ತಾನೋ ಏನೋ. ಮುಂದೆ ಈತನಿಗೆ ಖಂಡಿತವಾಗ್ಲೂ ಕಾದಿದೆ ಮಾರಿ ಹಬ್ಬ. ಮದುವೆಗಳಲ್ಲಿ ಡಿಜೆ ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡೋದು ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಡಿಜೆ ಆನ್ ಮಾಡೋದೊಂದೇ ತಡ, ಆನ್ ಆದ ಕೂಡಲೇ ಎಲ್ಲರೂ ಒಂದೊಂದು ಸ್ಟೆಪ್ಸ್ ಹಾಕ್ತಾರೆ. ಇಲ್ಲಿ ಮನೆಯವರಿಗೆ ಗೊತ್ತಿಲ್ಲದಂತೆ ಡ್ಯಾಡ್ಸ್ ಲಿಟಲ್ ಪ್ರಿನ್ಸೆಸ್ ಡ್ಯಾನ್ಸ್ ಮಾಡಲು ಬಂದಿರ್ತಾಳೆ. ಆದ್ರೆ ಇವಳನ್ನ ನೋಡಿದ ಇವಳ ತಾಯಿ ಸ್ಟೇಜ್ ಮೇಲೆ ಬಂದು ಕೂದಲನ್ನ ಹಿಡ್ಕೊಂಡು ದನ ಎಳೆದುಕೊಂಡು ಹೋದಂತೆ ಎಳೆದುಕೊಂಡು ಹೋಗ್ತಾಳೆ. ಪಾಪ ಆ ಯುವತಿ ತನ್ನ ಜೀವನದಲ್ಲಿ ಮತ್ತೊಂದ್ಸಲ ಯಾವ ಮದುವೆಯಲ್ಲೂ ಕೂಡ ಡ್ಯಾನ್ಸ್ ಮಾಡೋದಿಲ್ಲ. ಈ ಮದುಮಗನಿಗೆ ಕಾಲೇಜಲ್ಲಿ ಲೇಡೀಸ್ ಫಾಲೋಯಿಂಗ್ ಜಾಸ್ತಿ ಇದೆಯೇನೋ ಗೊತ್ತಿಲ್ಲ. ಇಲ್ಲಿ ಇಬ್ರು ಹುಡುಗಿರು ಮಾತ್ರ ಈತನ ಸಂಸಾರ ಕೆಡಿಸೋದಕ್ಕಾಗಿ ಬಂದಿರ್ತಾರೆ. ಇವರಿಬ್ರು ಕೂಡ ಈತನಿಗೆ ಸ್ಟೇಜ್ ಮೇಲೇನೆ ಮದುಮಗಳ ಮುಂದೆನೆ ಹೂವನ್ನ ಕೊಟ್ಟು ಫೋಟೋ ತೆಗೆಸಿಕೊಳ್ತಾರೆ. ಆದ್ರೆ ಒಂದ್ಸಲ ಮದುಮಗಳ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಕಾಡಲ್ಲಿರೋ ನಾಗರ ಹಾವುಗಳು ನಶಿಸಿ ಹೋಗ್ತಿವೆ, ಆದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವೇ ನಾಗರ ಹಾವುಗಳು ಮದುವೆಯಲ್ಲಿ ಪುನರ್ಜನ್ಮ ತಾಳ್ತಿವೆ. ಬಾಂಗ್ಡಾ ಮ್ಯೂಸಿಕ್ಗೆ ಸ್ಟೆಪ್ಸ್ ಹಾಕ್ತಿರೋ ಇವರು ಅಳಿಯನಿಗೆ ಒಂದು ಸ್ಟೆಪ್ ಹಾಕ್ರಿ ಅಂತ ಹೇಳೋದ್ರೊಳಗಡೆನೆ ತಕ್ಷಣವೇ ಮದುಮಗ ಸೇಡು ಇಟ್ಕೊಂಡಿರೋ ಹಾವಂತೆ ಹೆಡೆ ಬಿಚ್ಚಿ ಡ್ಯಾನ್ಸ್ ಮಾಡಲು ಶುರು ಮಾಡ್ತಾನೆ ನೋಡಿ. ನಿಜವಾದ ನಾಗರ ಹಾವು ಅಂದ್ರೆ ಇದು ನೋಡಿ. ಮದುವೆಗಾಗಿ ತಂದಿದ್ದ ಎಲ್ಲ ಎಣ್ಣೆನ ಒಬ್ನೇ ಕುಡಿದಿದ್ದಾನೋ ಏನೋ ಗೊತ್ತಿಲ್ಲ. ಪುಣ್ಯಾತ್ಮ ಎಣ್ಣೆ ಏಟಿಗೆ ಹೀಟ್ ಆದ ಬಾಡಿನ ಕೂಲ್ ಮಾಡೋದಕ್ಕೋಸ್ಕರ ಕೆಸರು ನೀರಲ್ಲಿ ಇಳಿದು ನಾಗಿನ್ ಡ್ಯಾನ್ಸ್ ಮಾಡ್ತಿದ್ದಾನೆ. ನೋಡುವವರಿಗೆ ಇದು ಹೊಸದಾಗಿ ಗಲೀಜಾಗಿ ಕಾಣಿಸಬಹುದು, ಆದ್ರೆ ನಾಗಿನ್ ಡ್ಯಾನ್ಸ್ ಮಾಡೋರ್ಗೆಲ್ಲ ಇದು ತುಂಬಾ ಕಾಮನ್ ವಿಷಯ ಬಿಡಿ. ಮದುವೆ ಅಂದ್ರೇನೆ ಖುಷಿ. ಆ ಖುಷಿಯನ್ನ ಹೆಚ್ಚಿಸಲು ಆಟ ಪಾಠ ಅಂತ ಎಲ್ಲರೂ ಸಿದ್ಧವಾಗಿರ್ತಾರೆ. ಮದುವೆಯಲ್ಲಿ ಯಾರಾದ್ರೂ ಎಕ್ಸೈಟೆಡ್ ಆಗಿದ್ರೆ ಓಕೆ, ಆದ್ರೆ ಓವರ್ ಎಕ್ಸೈಟೆಡ್ ಆದ್ರೇನೆ ಈ ರೀತಿ ಫನ್ನಿ ಇನ್ಸಿಡೆಂಟ್ಸ್ ನಡೆದು ಬಿಡ್ತವೆ. ಇಲ್ಲಿ ಸ್ಟೇಜ್ ಮೇಲೆ ಮದುವೆ ನಡೀತಾ ಇರುವಾಗ ಇದ್ದಕ್ಕಿದ್ದಂತೆ ಸ್ಟೇಜ್ ಬಿದ್ದು ಹೋಗುತ್ತೆ. ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಇವರು ಏನೆಲ್ಲ ಮಾಡ್ತಿದ್ದಾರೆ ನೋಡಿ. ಈ ಫೋಟೋಗ್ರಾಫರ್ ಎಂತೆಂತ ಆಂಗಲ್ ಅಲ್ಲಿ ಫೋಟೋ ತೆಗೀತಿದ್ದಾನೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿ ಪಾರ್ಟ್ 2 ವಿಡಿಯೋ ಬೇಕಿದ್ರೆ ಕಮೆಂಟ್ಸ್ ನಲ್ಲಿ ಪಾರ್ಟ್ 2 ಅಂತ ಟೈಪ್ ಮಾಡಿ. ಮುಂದಿನ ವಿಡಿಯೋನ ತಪ್ಪದೆ ನೋಡಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.